ಓಕೆ ಗುರು, ಪಾರ್ಸಲ್ ಕೊಟ್ಟರು. ಇನ್ಸ್ಟೆಂಟ್ ಫುಡ್ ಇದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗುರು ಅದು? ಡೆಲಿವರಿ ಬಾಯ್ಸ್ಗಳು ತಪ್ಪಿನೂ ನೀವೇನಾದ್ರು ವೈಟ್ ಫೀಲ್ಡು ಮಾರ್ತಳ್ಳಿಗೆ ಏನಾದ್ರು ಆರ್ಡ್ರ್ ಬೀಳುತ್ತೆ ಅಂದರೆ ಎತ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಅಷ್ಟು ಟ್ರಾಫಿಕ್ ಇದೆ ಮಾರ್ತಳ್ಳಿ ಹತ್ರ. HL ಹೋಗೋ ಕಡೆಗೆ 4 ಗಂಟೆಯಿಂದ ಒಂದೊಂದೇ ಹೆಜ್ಜೆ ಹೋಗ್ತಾಯಿದೆ. ಫುಲ್ಲು ರೆಡ್ ಮಾರ್ಕ್ ಇದೆ ರೋಡೆಲ್ಲ. ಈ ಸೆಕೆಗೂ ಈ ಬಿಸಿಲುಗೂ ಗಾಡಿ ಓಡಿಸೋಕ್ಕೆ ಕಷ್ಟ ಆಗೋಗಿದೆ ಗುರು. ದಯವಿಟ್ಟು ಯಾರೂ ಕೂಡ ಈ ಕಡೆ ನೀವು ಸಿಟಿ ಕಡೆಯಿಂದ ಕಾಸ್ಟ್ಲಿ ಒಳ್ಳೆ ದೊಡ್ಡ ಆರ್ಡ್ರ್ ಸಿಕ್ಬಿಟ್ಟಿದೆ 300-400 ಅಂತ ಬಂದುಬಿಟ್ರೆ ನೀವು ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ಬೀಳಬೇಕಾಗುತ್ತೆ ಗುರು. 1.5 ಅವರ್ ಆದಮೇಲೆ ಇಲ್ಲಿ ಡೆಲಿವರಿ ಕೊಟ್ಟಿದ್ದೀನಿ. ಅಮೌಂಟು ಅವ್ರಿಗೆ ಬೇರೆ ತೋರಿಸ್ತಿತ್ತಂತೆ, ಇಲ್ಲಿ ಬಂದಮೇಲೆ ಬೇರೆ ತೋರಿಸ್ತಾ ಇದೆಯಲ್ಲ ಅಂತ ಹೇಳಿದ್ರು ಬುಕ್ ಮಾಡಿರೋರು. 291 ರುಪೀಸು 23 ಕಿಲೋಮೀಟ್ರಿಗೆ ಬಿದ್ದಿರೋದು. ಇಲ್ಲಿ ಹೆಣ್ಣು ಮಾಡೋಣ. ಇವಾಗ ಕುರುಬ್ರಳ್ಳಿ ಹತ್ರ ಇದ್ದೀನಿ, ಬಸವೇಶ್ವರ ನಗರ ಕುರುಬ್ರಳ್ಳಿ. ಪೋರ್ಟರಲ್ಲಿ ಯಾರ್ಯಾರು ಡೆಲಿವರಿ ಕೆಲಸ ಮಾಡ್ತಾಯಿದ್ದೀರಾ ಅವರೆಲ್ಲರೂ ಒಂದು ಅಬ್ಸರ್ವ್ ಮಾಡಲೇಬೇಕು. ನೀವು ಏನಾದರೂ ಕ್ಯಾಶ್ ಪೇಮೆಂಟ್ ಬಂದು ನಿಮಗೆ ಕಸ್ಟಮರು ಡ್ರಾಪ್ ಲೊಕೇಶನಲ್ಲಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾರೆ, ಬುಕ್ ಮಾಡಿರೋರೇ ಬೇರೆ, ಅಲ್ಲಿ ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಇರೋರೇ ಬೇರೆ. ಆ ಟೈಮಲ್ಲಿ ಅವರವ್ರ ಮಾತುಕತೆ ಹೆಂಗಾಗಿರುತ್ತೋ ನೀವು ಕ್ಯಾಶ್ ಕೊಡು ಅಂದ್ಬಿಟ್ಟು ಒಬ್ಬೊಬ್ಬರು ಪೇಮೆಂಟೇ ಮಾಡಲ್ಲ. ಇಲ್ಲ ಅಂದರೂ 5 ಅವರು 6 ಅವರು ಎಲ್ಲ ನಿಮಗೆ ಫೋನ್ಪೇ ಮಾಡ್ತೀವಿ ಸರ್, ಆಮೇಲೆ ಫೋನ್ಪೇ ಮಾಡಿಸ್ತೀನಿ ಸರ್ ಅಂದ್ಬಿಟ್ಟು ನಿಮಗೆ ಪೇಮೆಂಟ್ಗಳನ್ನ ಮಾಡಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂತ ಹೇಳೋದಾದರೆ, ತುಂಬ ಜನ ಕೇಳ್ತಾಯಿದ್ರಿ ಪೋರ್ಟರಲ್ಲಿ ಯಾವ ಥರ ಪೇಮೆಂಟ್ ಕೊಡ್ತಾರೆ ಗುರು ಅಂದರೆ, ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿರ್ತಾರಲ್ಲ ಅದನ್ನು ಯಾವ ಥರ ಬರುತ್ತೆ ನಮ್ಮ ಅಕೌಂಟ್ಗೆ ಅಂತ. ಅಕೌಂಟ್ಗೆ ನಾವು ಇನ್ಸ್ಟೆಂಟಾಗಿ ಅದನ್ನು ವಿಡ್ರಾ ಮಾಡ್ಕೋಬೋದು. ಇಲ್ಲಾಂದರೆ ಬೇಕಂದರೆ ಟೋಟಲ್ಲು 1 ವಾರ ಆದಮೇಲೂ ಬೇಕಾದ್ರೆ ವಿಡ್ರಾ ಮಾಡ್ಕೋಬೋದು. ಬ್ಯಾಲೆನ್ಸ್ ಎಲ್ಲ ಒಂದು 5,000-6,000 ಮಾಡಿಕೊಂಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಪೋರ್ಟರ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಳಗ್ಗೆಯಿಂದ 2 ಆರ್ಡ್ರ್ ಮಾಡಿದ್ದೀನಿ. 343 ಆರ್ಡರು. ಅದು 2 ಆರ್ಡರ್ಸ್ ಮಾಡಿದ್ದೀನಿ ಆಲ್ರೆಡಿ. ಆನ್ಲೈನ್ ಆರ್ಡ್ರ್ ಬಂದಿತ್ತು, ಅದು 2 ಆರ್ಡರು. ಇಲ್ಲಿ ಊಬರ್ ಆನ್ ಮಾಡಿದ್ದೀನಿ. ಊಬರಲ್ಲಿ ಸ್ವಲ್ಪ ಆರ್ಡ್ರುಗಳು ಬರ್ತಾಯಿದೆ, ಎಲ್ಲ ಲಾಂಗ್ ಪಿಕಪ್ ಆರ್ಡ್ರುಗಳು ಬರ್ತಾಯಿದೆ. ಅದಕ್ಕೆ ಊಬರ್ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಓನ್ಲಿ 2 ಪೋರ್ಟರ್ ಮಾಡಿದ್ದು. ನೋಡಿ ಇಲ್ಲೆಲ್ಲ ಬಂದು ವೈಟ್ ಫೀಲ್ಡ್ಗೆಲ್ಲ ಬೀಳ್ತಾಯಿದೆ ಆರ್ಡರು. ನಾನಿರೋ ಏರಿಯಾ ಬಂದು ಇವಾಗ ಮಾರತಳ್ಳಿ ಕಡೆ. ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 6-7 ತಿಂಗಳು ಆಗೋಗಿತ್ತು ಈ ಕಡೆ ಬಂದು. ಹೈಯೆಸ್ಟು ಬೆಂಗಳೂರಲ್ಲಿ ಬಿಸಿಲಿರುವಂಥ ಏರಿಯಾ ಯಾವುದು ಅಂತ ಹೇಳೋದಾದರೆ ನಮ್ಮ ವೈಟ್ ಫೀಲ್ಡ್ ಮತ್ತು ಮಾರತಳ್ಳಿ ಕಡೆನೇ. ರಗ ಅಂತ ಇದೆ ಬಿಸಿಲು. ನೋಡಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು. ಬಿಸಿಲಲ್ಲಿ ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ, ಆರ್ಡರ್ಸ್ಗಳು ಮಾಡೋದು ಕಷ್ಟನೇ. ಪೋರ್ಟರಲ್ಲಿ 2 ಆರ್ಡ್ರು ಎಲ್ಲ ಆನ್ಲೈನಲ್ಲಿ ಆಗಿದ್ದು. ನೋಡಿ 200 ಒಂದು, 143 ಒಂದು. ಕಿಲೋಮೀಟ್ರಿಗೆ 14 ರೂಪಾಯಿ ಹಂಗೆ ಆರ್ಡ್ರು ಸಿಕ್ಕಿದ್ದು 2 ಆರ್ಡ್ರು. ಇವಾಗ ಪೋರ್ಟರಲ್ಲಿ ಇಲ್ಲಿಂದ ಸ್ವಲ್ಪ ಆರ್ಡ್ರುಗಳು ಸಿಗುತ್ತಾ ನೋಡೋಣ ಸಿಟಿ ಕಡೆಗೆ. ಪೋರ್ಟರಲ್ಲಿ ಇಲ್ಲಿ ಬಂದು ಒಂದು 10 ನಿಮಿಷ ಆಯಿತು. ಇಲ್ಲಿ ಒಂದು ಕೇಕ್ ಡೆಲಿವರಿ ಕೊಡೋದಿತ್ತು. ಕೇಕ್ ಡೆಲಿವರಿ ಕೊಟ್ಟಾಯಿತು. 143 ಆರ್ಡರು ಬಂದು. ಇವಾಗ ಸಿಟಿ ಕಡೆಗೆ ಯಾವ್ದಾದ್ರು ರಿಟರ್ನ್ ಆರ್ಡ್ರ್ ಬೀಳುತ್ತಾ ನೋಡೋಣ. 10 ನಿಮಿಷದಿಂದ ಯಾವುದೇ ಥರ ಆರ್ಡ್ರು ಬಂದಿಲ್ಲ ಪೋರ್ಟರಲ್ಲಿ. ಇದರಲ್ಲಿ ಇವಾಗ ಏನು ಕಮಿಷನ್ ಇಲ್ವಲ್ಲ, ಅದಕ್ಕೊಂದು ಸ್ವಲ್ಪ ಬೆನಿಫಿಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ಪೋರ್ಟರ್ನೇ ಆದಷ್ಟು ನಾನು ಮಾಡ್ತಾಯಿದ್ದೀನಿ. ರ್ಯಾಪಿಡೋ ಲಾಗಿನ್ ಆಗೋಣ. ರ್ಯಾಪಿಡೋನಲ್ಲೂ ಕೂಡ ಕಮಿಷನ್ ಇಲ್ಲ. ಅದರಲ್ಲಿ ಕಿಲೋಮೀಟ್ರಿಗೆ 10 ರೂಪಾಯಿವರೆಗೂ ಸಿಗುತ್ತೆ ರ್ಯಾಪಿಡೋದಲ್ಲಿ. ಅದರಲ್ಲೂ ಕೂಡ ಆನ್ ಮಾಡ್ಕೊಳ್ಳೋಣ. 2ರಲ್ಲಿ ಯಾವುದರಲ್ಲಿ ಆರ್ಡ್ರು ಬೇಗ ಸಿಗುತ್ತೆ ಅದರಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ. ನೋಡಿ ಇದರಲ್ಲಿ ಊಬರಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಆರ್ಡರ್ಗಳೇ ಜಾಸ್ತಿ ಬರ್ತಾಯಿದೆ. ಬೈಕ್ ಟ್ಯಾಕ್ಸಿ ಆರ್ಡರ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಇಲ್ಲಿ ಹಿಂದೆಗಡೆ ಗಾಡಿ ಎಲ್ಲ ಕುಣಿಸ್ಕೊಂಡು ಮಾಡೋದು ಕಷ್ಟ. ನೋಡಿ ಇದರಲ್ಲೂ ಬೈಕ್ ಟ್ಯಾಕ್ಸಿ ಆರ್ಡರ್ಸ್ ಬರ್ತಾಯಿದೆ. ಆದಷ್ಟು ಪಾರ್ಸಲ್ ಆರ್ಡ್ರ್ ಮಾಡೋಣ ಅಂತ ಪಾರ್ಸಲ್ ಆರ್ಡ್ರ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಏರಿಯಾ ಇದು. ಆದಷ್ಟು ಟ್ರೈ ಮಾಡೋಣ ಪಾರ್ಸಲ್ ಆರ್ಡ್ರುಗಳಿಗೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಕ್ಕೆ. ಬನ್ನಿ ಹೋಗ್ತಾ ಇರೋಣ. ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಫುಲ್ಲು ಸೆಕೆ ಆಗ್ತಾಯಿದೆ ಗುರು. ಫುಲ್ ಹೆಲ್ಮೆಟ್ ಹಾಕ್ಕೊಂಡಿರೋದ್ರಿಂದ ಬೆವರು ಕಿತ್ಕೊಂಡು ಹರಿತಾ ಇದೆ. ಮತ್ತು ಈ ಕಡೆ ಸ್ವಲ್ಪ ಟ್ರಾಫಿಕ್ ಏರಿಯಾ ಇದು. IT ಕಂಪ್ನಿಗಳು ಇರೋದ್ರಿಂದ ಈ ಕಡೆ ಆರ್ಡ್ರು ಎತ್ಕೊಂಡು ಬರೋಕ್ಕೆ ಒಂದು ಸ್ವಲ್ಪ ಭಯ. ನನಗೆ ಫಸ್ಟ್ ಸಿಕ್ಕಿದ್ದು ಆರ್ಡ್ರು ಬಂದು ಸಜ್ಜಾಪುರ ರೋಡ್ ಕಡೆ. ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಆ ಬೆಳಂದೂರು ಕಡೆ ಅಂದರೆ ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ಕು. ಇಷ್ಟು ದಿನ ಎಲ್ಲ IT ಕಂಪ್ನಿ ಕೆಲ್ಸಕ್ಕೆ ಹೋಗೋರೆಲ್ಲ ಹೈಯೆಸ್ಟ್ ಟ್ರಾಫಿಕ್ಕು ಸಿಲ್ಕ್ ಬೋರ್ಡ್ ಹತ್ರ ಅಂತಿದ್ರು. ಸಿಲ್ಕ್ ಬೋರ್ಡಿಂದ ಇವಾಗ ಸ್ವಲ್ಪ ಮುಂದೆ ಹೋದರೆ ಬೆಳಂದೂರು ಕಡೆ ಟ್ರಾಫಿಕ್ಕು. ಅಲ್ಲಿ 1 ಕಾಲು ಗಂಟೆ ಆಗುತ್ತೆ ಒಂದು ರೋಡ್ನ ಕ್ರಾಸ್ ಮಾಡುವಷ್ಟರಲ್ಲಿ, ಅಷ್ಟು ಟ್ರಾಫಿಕ್ ಇದೆ.
ಆಲ್ರೆಡಿ ರೆಡ್ ಸಿಗ್ನಲ್ ಹಾಕಿದ್ದಾನೆ ಗುರು. ಇಲ್ಲಿ ರೆಡ್ ಬ್ಲೂರ ರೆಡ್ ಗ್ರೀನಾಗಿ ಗೊತ್ತಾಗ್ತಾ ಇಲ್ಲ. ಓಕೆ, ಹೋಗ್ತಾ ಇರೋಣ ಮಾರ್ತಳ್ಳಿ ಕಡೆಗೆ. ಮಾರ್ತಳ್ಳಿಲಿ ಯಾವ್ದಾದ್ರು ಆರ್ಡ್ರ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಪೋರ್ಟರಲ್ಲಿ. ಮತ್ತು ಪೋರ್ಟರಲ್ಲಿ ಇವಾಗ ಹೊಸದೊಂದು ನೋಟಿಫಿಕೇಷನ್ ಕಳಿಸಿದ್ದ ಮತ್ತೊಂದು. ಅದು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು. ಲಾಸ್ಟ್ ವೀಡಿಯೋದಲ್ಲೂ ಕಮೆಂಟ್ ಮಾಡಿದರು ಕೆಲವೊಬ್ಬರು. ಅದೇ ಇವಾಗ ಏನು ವೆಯ್ಟಿಂಗ್ ಟೈಮ್ ಏನೂ ಇಲ್ಲ ಅಲ್ವಾ ಗುರು ಅಂತ. ವೆಯ್ಟಿಂಗ್ ಟೈಮ್ ಏನಿಲ್ಲ. ಇವಾಗ 173 ಯಾವುದೋ ಆರ್ಡ್ರ್ ಬರ್ತೈತೆ, ಯಾರೋ ಎತ್ಕೊಂಡ್ರು ಅಂತ ಅನಿಸುತ್ತೆ. ಯಾರೋ ಎತ್ಕೊಬಿಟ್ರು ಗುರು. ಅದೇ ಇವಾಗ ಡಿಲೇ ಆ ಥರ ಏನಿಲ್ಲ. ಇವಾಗ 20 ಸೆಕೆಂಡ್ ಡಿಲೇ, 10 ಸೆಕೆಂಡ್ ಡಿಲೇ ಅಂತ ಏನಿತ್ತು ಮೊದಲು, ಆ ಥರ ಏನು ಡಿಲೇಗಳಿಲ್ಲ. ಇವಾಗ ಆರ್ಡ್ರ್ ಬಂದ ತಕ್ಷಣ ಟಕ್ಕಂತ ಎತ್ಕೊಂಡು ಹೋಗ್ಬೋದು. ಏಡೆಡ್ ಬೆನಿಫಿಟ್ ಮಾಡಿದ್ದಾರೆ ಇವಾಗ ಪೋರ್ಟರಲ್ಲಿ. 0% ಕಮಿಷನ್ನು ಪ್ಲಸ್ಸು ವೆಯ್ಟಿಂಗ್ ಟೈಮ್ ಏನಿಲ್ಲ ಗುರು. ಆರ್ಡ್ರ್ ಬಂದ ತಕ್ಷಣ ಟಕ್ಕಂತ ಎತ್ಕೊಬಿಡ್ಬೋದು. ಹುಡುಗರುಗಳು ಸ್ವಲ್ಪ ಕಮ್ಮಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಎಲ್ಲ ಬೈಕ್ ಟ್ಯಾಕ್ಸಿ ಓಪನ್ ಆಯ್ತಲ್ಲ, ಅದರಿಂದ ಎಲ್ಲರೂ ಪೋರ್ಟರಲ್ಲಿದ್ದವರೆಲ್ಲ ಬೈಕ್ ಟ್ಯಾಕ್ಸಿಗೆ ಶಿಫ್ಟ್ ಆಗಿಬಿಟ್ರು. ಯಾಕಂದರೆ ಸ್ವಲ್ಪ ಜಾಸ್ತಿ ಆರ್ಡ್ರುಗಳು, ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ. ಪೋರ್ಟರಲ್ಲಂದರೆ ವೆಯ್ಟ್ ಮಾಡಬೇಕು, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ವೆಯ್ಟ್ ಮಾಡಬೇಕಾದ್ರೆ. ಓಕೆ, ಇಲ್ಲಿ ಸ್ವಲ್ಪ ನೆರಳಲ್ಲಿ ನಿಲ್ಲಿಸೋಣ ಸ್ವಲ್ಪ ಹೊತ್ತು, ಯಾವ್ದಾದ್ರು ಆರ್ಡ್ರ್ ಬರ್ಬೋದು ನೋಡೋಣ. ಗಾಡಿ 96% ಚಾರ್ಜ್ ಮಾಡಿದ್ದೆ. 127% ಚಾರ್ಜ್ ಖಾಲಿಯಾಗಿದೆ. 27%ಗೆ 41 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ ಗುರು. ಯಾವುದೋ ಬರ್ತಾಯಿದೆ ಆರ್ಡರು, ಬೆಳ್ಳಂದೂರು ಕಡೆಗೆ ಆರ್ಡ್ರ್ ಬರ್ತಾಯಿದೆ. ಯಾರೋ ಎತ್ಕೊಬಿಟ್ರು ಗುರು, ನೋಡು ಅಷ್ಟರಲ್ಲಿ ಎತ್ಕೊಬಿಟ್ರು ನೋಡಿ. 27%ಗೆ 41 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ. ಓಲಾ ಗಾಡಿದು ಎಷ್ಟು ಮೈಲೇಜ್ ಬರ್ತಾಯಿದೆ ಅಂತ ಕೇಳ್ತಾಯಿದ್ರು ತುಂಬ ಜನ. ಇವಾಗ ಸರ್ವಿಸ್ ಮಾಡಿಸೋದ್ಮೇಲೆ ನಮ್ಮ ಸಂತು ಬ್ರೋ ಅವ್ರ ಹತ್ರ ಮೈಲೇಜ್ ಚೆನ್ನಾಗಿ ಬರ್ತಾಯಿದೆ. ಇನ್ನೂ 69% ಇದೆ. 101 ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಒಂದು 80 ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ ಗುರು. 80 ಪ್ಲಸ್ಸು 41 120 ಕಿಲೋಮೀಟರ್ಸ್ ಮೈಲೇಜ್ ಬರ್ತಾಯಿದೆ ಇವಾಗ. ಆರಾಮಾಗಿ ಬರ್ತಾಯಿದೆ ಗುರು. ಅದೇ 3 ಕಿಲೋಮೀಟರ್ ಪಿಕಪ್ ಆರ್ಡ್ರ್ ಬರ್ತಾಯಿದೆ ಗುರು. 3 ಕಿಲೋಮೀಟರೆಲ್ಲ ಹೋಗಿ ಈ ಟ್ರಾಫಿಕಲ್ಲಿ ಪಿಕಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ವೆಯ್ಟ್ ಮಾಡೋಣ. ಒಂದು ಲಾಂಗ್ ಆರ್ಡ್ರ್ ಸಿಗಲಿ ನನಗೆ, ಒಂದು 200 ರೂಪಾಯಿ 250 ರೂಪಾಯಿ ಆರ್ಡ್ರ್ ಸಿಗುತ್ತೆ. ಓಕೆ ಗುರು, ಬಸವೇಶ್ವರ ನಗರ್ಗೆ ಒಂದು ಆರ್ಡ್ರ್ ಸಿಕ್ಕಿದೆ ಊಬರಲ್ಲಿ. ಪಾರ್ಸಲ್ ಆರ್ಡರು, ಪಾರ್ಸಲ್ ರೆಡಿ ಮಾಡ್ತಾಯಿದ್ದಾರೆ. ಇದು ಏರಿಯಾ ಬಂದು ಪಿಕಪ್ ಮಾಡ್ಕೊಂಡಿರೋದು ಮೊನಾನ್ ಕೋಲಾ. ಇದು ಬಂದು 10 ಇಯರ್ಸ್ ಆಯಿತು ನನಗೆ ಸಿಕ್ಕಿ. ರ್ಯಾಪಿಡೋ ಕಂಪ್ನಿಯಿಂದ ಕೊಟ್ಟಿದ್ದು ಹೆಲ್ಮೆಟ್ ಇದು. ಇವಾಗ ಈಚೆ ತೆಗ್ದಿದ್ದೀನಿ, ಯೂಸ್ ಮಾಡ್ತಾ ಇರಲಿಲ್ಲ. ಮನೇಲಿ ಬಿದ್ದಿತ್ತಲ್ಲ, ಸುಮ್ಮನೆ ಎತ್ಕೊಂಡು ಬರೋಣ ಅಂತ ಎತ್ಕೊಬಂದೆ. ಯೂಸ್ ಆಗ್ತಾಯಿದೆ ಗುರು, ಚೆನ್ನಾಗಿದೆ. ಗಟ್ಟಿಯಾಗಿ ISI ಮಾರ್ಕ್ ಇರೋ ಹೆಲ್ಮೆಟು. ಫುಲ್ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಓಕೆ ಗುರು, ಇದು 23 ಕಿಲೋಮೀಟ್ರ್ ಇದೆ ಬಸವೇಶ್ವರ ನಗರ. ಇಲ್ಲಿಂದ ಸ್ಲೋ ಆಗಿ ಹೋಗ್ಬೇಕು ಗುರು. ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. 1 ಅವರ್ ತೋರಿಸ್ತಾ ಇದೆ. ಡೆಲಿವರಿ ಬಾಯ್ಸ್ಗಳು ತಪ್ಪಿನೂ ನೀವೇನಾದ್ರು ವೈಟ್ ಫೀಲ್ಡು ಮಾರ್ತಳ್ಳಿಗೆ ಏನಾದ್ರು ಆರ್ಡ್ರ್ ಬೀಳುತ್ತೆ ಅಂದರೆ ಎತ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಅಷ್ಟು ಟ್ರಾಫಿಕ್ ಇದೆ ಮಾರ್ತಳ್ಳಿ ಹತ್ರ. HL ಹೋಗೋ ಕಡೆಗೆ 1/4 ಗಂಟೆಯಿಂದ ಒಂದೊಂದೇ ಹೆಜ್ಜೆ ಹೋಗ್ತಾಯಿದೆ. ಫುಲ್ಲು ರೆಡ್ ಮಾರ್ಕ್ ಇದೆ ರೋಡೆಲ್ಲ. ಈ ಸೆಕೆಗೂ ಈ ಬಿಸಿಲುಗೂ ಗಾಡಿ ಓಡ್ಸೋಕ್ಕೆ ಕಷ್ಟ ಆಗೋಗಿದೆ ಗುರು. ದಯವಿಟ್ಟು ಯಾರೂ ಕೂಡ ಈ ಕಡೆ ನೀವು ಸಿಟಿ ಕಡೆಯಿಂದ ಕಾಸ್ಟ್ಲಿ ಒಳ್ಳೆ ದೊಡ್ಡ ಆರ್ಡ್ರ್ ಸಿಕ್ಬಿಟ್ಟಿದೆ 300 400 ಅಂತ ಬಂದುಬಿಟ್ರೆ ನೀವು ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ಬೀಳಬೇಕಾಗುತ್ತೆ. ರೋಡುಗಳು ಚೆನ್ನಾಗಿಲ್ಲ ಮತ್ತು ಟ್ರಾಫಿಕ್ ಕೂಡ ಜಾಸ್ತಿ ಇಲ್ಲಿ. ಈ ಏರಿಯಾದಲ್ಲಿ ಹೆಂಗೆ ಡೆಲಿವರಿ ಬಾಯ್ಸ್ಗಳು ಡೆಲಿವರಿಗಳು ಮಾಡ್ತಾಯಿದ್ದಾರೆ ಇದರಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಗೊತ್ತಿಲ್ಲಪ್ಪ. ಎಲ್ಲ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದಾರೆ ಹೈಯೆಸ್ಟ್ ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ. ಸಾಕಾಗೋಯ್ತು. ಅಲ್ಲಿಂದ ಇಲ್ಲಿಗೆ 1-2 ಕಿಲೋಮೀಟ್ರ್ ಬರುವಷ್ಟರಲ್ಲಿ ಫುಲ್ಲು ಬಿಸಿ ಗಾಳಿ ಬೀಸ್ತಾಯಿದೆ. ಅದಕ್ಕೇ 5-6 ತಿಂಗಳಿಂದ ಈ ಕಡೆಗೆ ಬಂದಿಲ್ಲ. ಯಾವ್ದು ಆರ್ಡ್ರ್ ಬಿದ್ರೂ ಸ್ಕಿಪ್ ಮಾಡಿಬಿಡ್ತಿದೆ. ಇವತ್ತು ಮಿಸ್ ಆಗಿ ಬಂದ್ಬಿಟ್ನಲ್ಲ ಗುರು. ಎಷ್ಟು ಸ್ಲೋ ಮೂವಿಂಗ್ ಹೋಗ್ತಾಯಿದೆ.
ಎಚ್ ಎಲ್ವರೆಗೂ ಟ್ರಾಫಿಕ್ ಇದೆ ಗುರು. ಹಬ್ಬ ಓಕೆ ಗುರು, 1.5 ಅವರ್ ಆದಮೇಲೆ ಇಲ್ಲಿ ಡೆಲಿವರಿ ಕೊಟ್ಟಿದ್ದೀನಿ. ಅಮೌಂಟು ಅವ್ರಿಗೆ ಬೇರೆ ತೋರಿಸ್ತಿತ್ತಂತೆ, ಇಲ್ಲಿ ಬಂದಮೇಲೆ ಬೇರೆ ತೋರಿಸ್ತಾ ಇದೆಯಲ್ಲ ಅಂತ ಹೇಳಿದ್ರು ಬುಕ್ ಮಾಡಿರೋರು. 291 ರುಪೀಸು 23 ಕಿಲೋಮೀಟ್ರಿಗೆ ಬಿದ್ದಿರೋದು. ಇಲ್ಲಿ ಹೆಣ್ಣು ಮಾಡೋಣ. ಇವಾಗ ಕುರುಬ್ರಳ್ಳಿ ಹತ್ರ ಇದ್ದೀನಿ, ಬಸವೇಶ್ವರ ನಗರ ಕುರುಬ್ರಳ್ಳಿ. ಐಟಮ್ ಡೆಲಿವರಿ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಯಾವುದ್ರಲ್ಲಿ ಆರ್ಡ್ರ್ ಸಿಗುತ್ತೆ ನೋಡೋಣ. ಆ ರೋಡಿಗೆ ಮಾತ್ರ ಯಾರು ದಯವಿಟ್ಟು ಹೋಗೋಕ್ಕೆ ಹೋಗ್ಬೇಡಿ. ಹೊಸ್ದಾಗಿ ಏನಾದ್ರು ಬಂದಿರೋರು ಬೆಂಗಳೂರಿಗೆ ನೀವು ಡೆಲಿವರಿ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂತ ಹೋಗ್ಬಿಟ್ಟು ವೈಟ್ ಫೀಲ್ಡು ಮಾರ್ತಳ್ಳಿ ಕಡೆಗೆ ಏನಾದ್ರು ನೀವು ಆರ್ಡ್ರ್ ಎತ್ಕೊಂಡು ಹೋಗ್ಬಿಟ್ರಿ ಅಂದರೆ ಸಿಟಿ ಕಡೆಯಿಂದ ಗ್ಯಾರಂಟಿ ಆ ಕಡೆಯಿಂದ ನಿಮಗೆ ಬಂದ ತಕ್ಷಣ ನೀವು ಮನೇಲಿ ಬ್ಯಾಗ್ನ ಬಿಸಾಕ್ಬಿಟ್ಟು, ಯಾವುದು ಕಂಪ್ನಿದು ಬ್ಯಾಗ್ ಕೊಟ್ಟಿರ್ತಾರೆ ಅದನ್ನು ಬಿಸಾಕ್ಬಿಟ್ಟು ಆರಾಮಾಗಿ ಊರ ಕಡೆಗೆ ಹೋಗ್ಬಿಡ್ತೀರಾ. ಆ ಥರ ಟ್ರಾಫಿಕ್ ಅದು ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ವಾ, ಸ್ವಲ್ಪ ಅಲ್ಲಿ IT-BT ಕಂಪ್ನಿಗೆ ಹೋಗೋ ವೆಹಿಕಲ್ಸ್ಗಳು ಜಾಸ್ತಿ ಇರ್ತವೆ. ಮತ್ತು ಅಲ್ಲಿ ಚಿಕ್ಕದು ರೋಡು, 100 ಫೀಟ್ ರೋಡ್ ಅನಿಸುತ್ತೆ. ಅದು ಡಬಲ್ ರೋಡ್ ಇದ್ರೂ ಕೂಡ ನಿಮಗೆ ಟ್ರಾಫಿಕ್ ಜಾಸ್ತಿ ಇರುವಂಥ ಏರಿಯಾ ಅದು. ಆ ಏರಿಯಾಗೆ ಹೋಗೋಕ್ಕೆ ಭಯ ಆಗುತ್ತೆ ಗುರು, ಅಷ್ಟು ಟ್ರಾಫಿಕ್ ಇರುತ್ತೆ ಅಲ್ಲಿ. ಬೆಳಂದೂರು ಮತ್ತು ಈ ಮಾರ್ತಳ್ಳಿ, ವೈಟ್ ಫೀಲ್ಡು, ಮತ್ತು ಬಿಸಿಲು ಬೇರೆ ಜಾಸ್ತಿ ಆ ಕಡೆ. ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ ಈ ಕಡೆ ಬಸವೇಶ್ವರ ನಗರ. ಈ ಕಡೆ ಎಲ್ಲ ಸ್ವಲ್ಪ ಮರಗಳೆಲ್ಲ ಜಾಸ್ತಿ ಇದೆ, ಆ ಕಡೆ ಮರಗಳು ಇಲ್ಲ. ಎಲ್ಲ ಮರನೂ ಕಟ್ ಮಾಡಿಬಿಟ್ಟು ಕಾಂಕ್ರೀಟ್ ಕಾಡ್ ಮಾಡಿಬಿಟ್ಟವ್ರೆ. ಅಂದರೆ ಎಲ್ಲ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ, ಕಂಪ್ನಿಗಳು ಕಟ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲಿ ಸ್ವಲ್ಪ ಮರಗಳು ಇಲ್ಲ. ಮರ ಇದ್ರೇನಾದ್ರೂ ಹೋಗಿ ನೆಳ್ಳಲ್ಲಾದ್ರೂ ನಿಂತ್ಕೋಬೋದು. ಅಲ್ಲಿ ಎಲ್ಲೋ ಒಂದೊಂದು ಮರ ಇದೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಒಂದೊಂದು ಮರ ಇದೆ. ಇಲ್ಲಿ ನೋಡಿ ಪ್ರತಿ ಒಂದು ಹೆಜ್ಜೆಗೂ ಒಂದು ಮರ ಇರುತ್ತೆ ನಮ್ಮ ಸಿಟಿ ಒಳಗಡೆ. ಇಲ್ಲಿ ಚಾಮರಾಜಪೇಟೆ ಸಿಟಿ ಮಾರ್ಕೆಟು, ಈ ಕಡೆ ಬಸವೇಶ್ವರ ನಗರ, ಸದಾಶಿವ ನಗರ, ಮಲ್ಲೇಶ್ವರಂ, ಈ ಕಡೆ ಎಲ್ಲ ಬಂದರೆ ಎಷ್ಟು ಕೂಲಾಗಿರುತ್ತೆ ಪ್ಲೇಸ್ ಅಂದರೆ. ಮರಗಳು ಅಷ್ಟೊಂದು ಜಾಸ್ತಿ ಇದೆ. ಆ ವೈಟ್ ಫೀಲ್ಡು ಕಾಂಕ್ರೀಟ್ ಕಾಡ್ಗೆ ಹೋಗ್ಬಿಟ್ರೆ ಬಿಸಿಲು, ಜೊತೆಗೆ ಅಲ್ಲಿ ಆರ್ಡ್ರುಗಳು ಬ್ಯಾಕ್ ಟು ಬ್ಯಾಕ್ ಬರ್ತವೆ. ಆದರೆ ಅಲ್ಲಿ 1-2 ಕಿಲೋಮೀಟ್ರಿಗೆಲ್ಲ ನೀವು ಡ್ರಾಪ್ಗಳು ಮಾಡಬೇಕು ಅಂತ ಹೇಳೋದಾದರೆ ಅಲ್ಲೇ 15 ನಿಮಿಷ 20 ನಿಮಿಷ ತಗೊಬಿಡುತ್ತೆ. 1 ಕಿಲೋಮೀಟ್ರ್ ಪಿಕಪ್ ಮಾಡಿ 3 ಕಿಲೋಮೀಟ್ರ್ ಡ್ರಾಪ್ ಮಾಡೋದೆ ಮುಕ್ಕಾಲು ಗಂಟೆ ಎಲ್ಲ ಆಗೋಗುತ್ತೆ. ಅಷ್ಟು ಟ್ರಾಫಿಕ್ ಇರುತ್ತೆ ಅಲ್ಲೆಲ್ಲ. ಅದಕ್ಕೋಸ್ಕರ ಆ ಏರಿಯಾನ ನಾನು ಪ್ರಿಫರ್ ಮಾಡಲ್ಲ. ಯಾರಿಗೂ ಕೂಡ ಡೆಲಿವರಿ ಬಾಯ್ಸ್ ಇದ್ದೀರಾ ಆ ಕಡೆ ಏರಿಯಾಗೆ ಮಾತ್ರ ಎತ್ಕೊಂಡು ಹೋಗಬೇಡಿ. ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾಯಿರೋರು ಹುಡುಗರುಗಳು ಯಾವ ಥರ ಎಲ್ಲ ನಾರ್ತ್ ಇಂಡಿಯನ್ಸೇ ಮಾಡ್ತಾಯಿರೋರು ಮಾಡ್ತಾಯಿದ್ದಾರೆ ನೋಡಿ. ಅವರ ಈಜಿ ಹೇಗೆ ಮಾಡ್ತಾಯಿದ್ದಾರೋ ಹೆಂಗೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಆ ಕಡೆ ಏರಿಯಾದಲ್ಲಿ ಡೆಲಿವರಿ ಬಾಯ್ಸ್ಗಳು ಯಾರು ಇದ್ದರೆ ಕಮೆಂಟ್ ಮಾಡಿ. ಆ ಡಬ್ಬಾ ರೋಡಲ್ಲಿ ಯಾರು ವರ್ಕ್ ಮಾಡ್ತಾಯಿದ್ದೀರೋ ಅವರು. ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸು 15 ವರ್ಷದಿಂದ ನಾನು ಆ ರೋಡ್ ಸುತ್ತಾ ಇದ್ದೀನಿ. ಅಲ್ಲೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆಲ್ಲ ಹೋಗ್ತಾಯಿದ್ದೆ, ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. TVS XL ಸ್ಕೂಟರಲ್ಲೆಲ್ಲ ಹೋಗಿ ಡೆಲಿವರಿ ಮಾಡೋದು, ಅಲ್ಲಿ ಕಸ್ಟಮರ್ ಹತ್ರ ಆಟೋ ತರೋಕ್ಕೆ ಎಲ್ಲ ಹೋಗ್ತಿದೆ. ಒಂದೊಂದು ದಿನ ಎಲ್ಲ ಆಗೋಗ್ತದೆ ಆ ಏರಿಯಾದಲ್ಲಿ. ಮತ್ತು ಅಲ್ಲಿ ಈ ಟೈಮಲ್ಲೇ ಇಷ್ಟು ಟ್ರಾಫಿಕ್ ಇದೆ ಅಂದರೆ ಸಾಯಂಕಾಲ ಆಗ್ತಾ ಬರ್ತು ಅಂದರೆ ಆಫೀಸ್ಗಳು ಲಾಗೌಟ್ ಆಗೋ ಟೈಮಲ್ಲಿ ಅಂದರೆ 5 ಗಂಟೆ 5:30 ಟೈಮಲ್ಲಿ ಎಷ್ಟು ಟ್ರಾಫಿಕ್ ಇರಬೇಡ. 2 ಅವರು 3 ಅವರೇ ಆಗೋಗುತ್ತೆ ನಾವು ಸಿಟಿ ಕಡೆಗೆ ಬರೋದು. ಅದಕ್ಕೋಸ್ಕರ ಹೇಳಿದ್ದು. ಓಕೆ, ಇವಾಗ 296 ರುಪೀಸ್ ಆಗಿದೆ ಇದರಲ್ಲಿ. ಊಬರಲ್ಲಿ, ಪೋರ್ಟರಲ್ಲಿ 343 ರುಪೀಸು. 2ರಿಂದ ಸೇರಿ ಟೋಟಲ್ಲು 640 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿನ ಅರ್ನಿಂಗ್ಸು. ಬೇರೆ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ನೋಡೋಣ. ಇಲ್ಲ ಅಂದರೆ ಇವಾಗ ಟೈಮ್ ಬಂದು 3:45 ಆಯಿತು, ಇನ್ನೂ ಟೈಮ್ ಇದೆ. ಗಾಡೀಲಿ ಬೇರೆ ಇನ್ನೂ 43% ಚಾರ್ಜಿಂಗ್ ಇದೆ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ. ಇವತ್ತು ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ನೋಡೋಣ. ರಿಂಗ್ ರೋಡ್ ಹತ್ರ ಹೋಗ್ತಾಯಿದ್ದೀನಿ. ರಿಂಗ್ ರೋಡ್ ಹತ್ರ ಹೋದರೆ ಸ್ವಲ್ಪ ಆರ್ಡ್ರುಗಳು ಸಿಗ್ಬೋದು ಅಂತ ಅಲ್ಲಿ ಹೋಗಿ ಪೋರ್ಟರ್ನ ಲಾಗಿನ್ ಆಗ್ತೀನಿ. ಅಲ್ಲಿಂದ ಲಾಗಿನ್ ಆಗಿದೆ. ಎಲ್ಲ ಬೇರೆ ಕಡೆಗೆ ಆರ್ಡ್ರ್ ಬೀಳ್ತಾಯಿತ್ತು. ಮತ್ತು ಇದನ್ನು ಕೂಡ ಫೋನ್ ಮಾಡ್ತಾಯಿದ್ರು, ಬೇಗ ಬಂದು ಕೊಡಿ ಸರ್, ಬೇಗ ಅರ್ಜೆಂಟ್ ಇದೆ ಅಂತ. ಫುಡ್ ಐಟಮ್ ಅನಿಸುತ್ತೆ ಅದು, ಅದಕ್ಕೋಸ್ಕರ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಓಕೆ, ಪೋರ್ಟರಲ್ಲಿ ಆರ್ಡ್ರ್ ಸಿಕ್ತು ಗುರು.
ಇಲ್ಲಿಂದ ಪಿಕಪ್ ಇರೋದು 400 ಮೀಟ್ರ್ ಇದೆ. ಇಲ್ಲಿ ನೋಡೋಣ ಇರಿ, ಸುಂಕುತ್ಕಟ್ಟೆ ಅಂತ ತೋರಿಸ್ತಾ ಇದೆ. 650 ಮೀಟ್ರ್ ಇದೆ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. 650 ಮೀಟ್ರು. ನೀವೇನಾ ಅಲ್ಲಿ ಕೊಡ್ತಾರಾ? ಸರಿ ಸರಿ. ಓಕೆ ಗುರು, ಪಾರ್ಸಲ್ ಕೊಟ್ಟರು. ಇನ್ಸ್ಟೆಂಟ್ ಫುಡ್ ಇದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗುರು ಅದು? ಯಾನಗಂಗಾ. ಸೆವೆನ್ ಕಿಲೋಮೀಟರ್ಸ್ ಇದೆ. ರಿಂಗ್ ರೋಡಲ್ಲೇ ಹೋಗ್ಬೋದು ಫಾಸ್ಟಾಗಿ. ಓಕೆ, ಹೋಗೋಣ ಬನ್ನಿ. ಬೆಂಗಳೂರು ಯೂನಿವರ್ಸಿಟಿ ರೋಡು. ತುಂಬ ಜನ ಕೇಳ್ತಾಯಿದ್ರಿ ಪೋರ್ಟರಲ್ಲಿ ಯಾವ ಥರ ಪೇಮೆಂಟ್ ಕೊಡ್ತಾರೆ ಗುರು, ಅಂದರೆ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿರ್ತಾರಲ್ಲ ಅದನ್ನು ಯಾವ ಥರ ಬರುತ್ತೆ ನಮ್ಮ ಅಕೌಂಟ್ಗೆ ಅಂತ. ಅಕೌಂಟ್ಗೆ ನಾವು ಇನ್ಸ್ಟೆಂಟಾಗಿ ಅದನ್ನು ವಿಡ್ರಾ ಮಾಡ್ಕೋಬೋದು. ಇಲ್ಲಾಂದರೆ ಬೇಕಂದರೆ ಟೋಟಲ್ಲು ಒಂದು ವಾರ ಆದಮೇಲೂ ಬೇಕಾದ್ರೆ ವಿಡ್ರಾ ಮಾಡ್ಕೋಬೋದು. ಬ್ಯಾಲೆನ್ಸ್ ಎಲ್ಲ ಒಂದು 5,000 6,000 ಮಾಡಿಕೊಂಡು. ಇಲ್ಲ ಅಂದರೆ ಇಮಿಡಿಯೇಟ್ 1 by 1 ಎಷ್ಟು ಸಲನಾದ್ರು ವಿಡ್ರಾ ಮಾಡ್ಕೋಬೋದು ಗುರು. ಆರಾಮಾಗಿ ವಿಡ್ರಾ ಮಾಡ್ತಾನೇ ಇರ್ಬೋದು. ಸ್ವಿಗ್ಗಿ ಜೊಮೆಟೊದಲ್ಲಿ ಹಂಗಲ್ಲ, ಅಲ್ಲೆಲ್ಲ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ. ಇದರಲ್ಲಿ ಆ ಥರ ಇಲ್ಲ. ಡೈಲಿ ನೀವೇನು ದುಡ್ದಿರ್ತೀರ ಅದು ಅಲ್ಲಿದ್ದಲ್ಲೇ ಎತ್ಕೋಬೋದು ಆನ್ಲೈನ್ ಪೇಮೆಂಟ್ಸು. ಆಲ್ಮೋಸ್ಟ್ ಆಲ್ ಎಲ್ಲ ಬರೋದು ನಿಮಗೆ 90% ಕ್ಯಾಶ್ ಪೇಮೆಂಟ್ಸೇ ಎಲ್ಲ. ಕೆಲವು ಕಂಪ್ನಿಗಳು ಇರ್ತಾವಲ್ಲ ಅಲ್ಲೆಲ್ಲ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ, ಆಟೋಮೆಟಿಕ್ ಹಾಕ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದು ಆನ್ಲೈನಲ್ಲಿ ಪೇಮೆಂಟ್ ಆಗುತ್ತೆ. ಪೋರ್ಟರಲ್ಲಿ ಯಾರ್ಯಾರು ಡೆಲಿವರಿ ಕೆಲಸ ಮಾಡ್ತಾಯಿದ್ದೀರಾ ಅವರೆಲ್ಲರೂ ಒಂದು ಅಬ್ಸರ್ವ್ ಮಾಡಲೇಬೇಕು. ನೀವು ಏನಾದರೂ ಕ್ಯಾಶ್ ಪೇಮೆಂಟ್ ಬಂದು ನಿಮಗೆ ಕಸ್ಟಮರು ಡ್ರಾಪ್ ಲೊಕೇಶನಲ್ಲಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾರೆ. ಬುಕ್ ಮಾಡಿರೋರೇ ಬೇರೆ, ಅಲ್ಲಿ ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಇರೋರೇ ಬೇರೆ. ಆ ಟೈಮಲ್ಲಿ ಅವರವ್ರ ಮಾತುಕತೆ ಹೆಂಗಾಗಿರುತ್ತೋ, ನೀವು ಕ್ಯಾಶ್ ಕೊಡು ಅಂದ್ಬಿಟ್ಟು ಒಬ್ಬೊಬ್ಬರು ಪೇಮೆಂಟೇ ಮಾಡಲ್ಲ. ಇಲ್ಲ ಅಂದರೂ 5 ಅವರು 6 ಅವರು ಎಲ್ಲ ನಿಮಗೆ ಫೋನ್ಪೇ ಮಾಡ್ತೀವಿ ಸರ್, ಆಮೇಲೆ ಫೋನ್ಪೇ ಮಾಡಿಸ್ತೀನಿ ಸರ್ ಅಂದ್ಬಿಟ್ಟು ನಿಮಗೆ ಪೇಮೆಂಟ್ಗಳನ್ನ ಮಾಡಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂತ ಹೇಳೋದಾದರೆ, ಅಲ್ಲಿ ನಿಮಗೆ ಎಂಡು ಟ್ರಿಪ್ ಕೊಟ್ಟ ತಕ್ಷಣ ಕ್ಯಾಶ್ ಕಲೆಕ್ಟೆಡ್ ಅಂತ ಆಪ್ಷನ್ ತೋರಿಸುತ್ತಲ್ಲ, ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಅವರು ಪೇಮೆಂಟ್ ಮಾಡೋವರೆಗೂ ಎಷ್ಟೊತ್ತಾದರೂ ಪರವಾಗಿಲ್ಲ, ನೀವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದು ನಿಮಗೆ ಏನಾದ್ರು ಪೇಮೆಂಟ್ ಬಂದಿಲ್ಲ ಅಂದರೆ ಕಸ್ಟಮರ್ ಕೇರ್ಗೆ ರಿಪೋರ್ಟ್ ಮಾಡಿ. ಕಸ್ಟಮರ್ ಕೇರ್ ಅವರು ಕಸ್ಟಮರ್ಗೆ ಕಾಲ್ ಮಾಡ್ತಾರೆ, ಸರ್ ಪೇಮೆಂಟ್ ಮಾಡಿ, ಅವ್ರದ್ದು ಪೇಮೆಂಟ್ ಮಾಡಿಲ್ವಾ ಅಂತಲೂ ಕೇಳ್ತಾರೆ. ಅವರು ಮಾಡಿಲ್ಲ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅವ್ರು ಹೇಳಿದ್ರೆ ಕಸ್ಟಮರ್ ಕೇರ್ ಅವರು ಏನು ಮಾಡ್ತಾರೆ, 2-3 ಸಲ ರಿಕ್ವೆಸ್ಟ್ ಮಾಡ್ತಾರೆ. ಪೇಮೆಂಟ್ ಮಾಡಿಲ್ಲ ಅಂದರೆ ಕಸ್ಟಮರ್ದು ಅಪ್ಲಿಕೇಶನ್ ವ್ಯಾಲೆಟ್ ಏನಿರುತ್ತೆ ಅದರಲ್ಲಿ ಮೈನಸ್ ಮಾಡಿ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ನ ಹಾಕ್ಕೊಡ್ತಾರೆ. ನೀವು ಎಂಡ್ ಮಾಡಬಾರ್ದು. ಫುಲ್ ಅಂದರೆ ಎಂಡ್ ಅಂದರೆ ಕ್ಯಾಶ್ ಕಲೆಕ್ಟ್ ಅಂತ ಆಪ್ಷನ್ ಏನಿದೆ ಅದನ್ನು ಸ್ವೈಪ್ ಮಾಡಬಾರ್ದು. ಸ್ವೈಪ್ ಮಾಡ್ದೇ ನೀವು ಹಂಗೆ ಇಟ್ಕೊಂಡಿದ್ರೆ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂದರೆ ನೀವು ಸ್ವೈಪ್ ಮಾಡಿಬಿಟ್ಟು ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಅವರು ಪೇಮೆಂಟ್ ಮಾಡಿಲ್ಲ, ಕ್ಯಾಶ್ ಕಲೆಕ್ಟೆಡ್ ಕೊಟ್ಬಿಟ್ಟು ಪೇಮೆಂಟ್ ಮಾಡಿಲ್ಲ ಅಂತ ಹೇಳೋದಾದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟು ನಿಮ್ಗೆ ಏನಾದ್ರು ಪೇಮೆಂಟ್ ಬಂದಿಲ್ಲ ಅಂದರೆ ನೀವು ಕಲೆಕ್ಟೆಡ್ ಅಂತ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ನೀವೇ ಕಸ್ಟಮರ್ ಹತ್ರ ಮಾತಾಡ್ಕೊಂಡು ಇಸ್ಕೊಳ್ಳಿ ಅಂತ ಹೇಳ್ತಾರೆ ಕಂಪ್ನಿಯವರು. ಅದಕ್ಕೋಸ್ಕರ ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಪೇಮೆಂಟ್ ಬರೋವರೆಗೂ ಎಂಡ್ ಕೊಡೋಕ್ಕೆ ಹೋಗಬೇಡಿ. ಪೇಮೆಂಟ್ ಬಂದಮೇಲೆ ಎಂಡ್ ಕೊಡಿ, ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಡಿ, ಆಮೇಲೆ ನಿಮ್ಮ ಮುಂದಿನ ಕೆಲಸ ನೋಡಿ. ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಪೋರ್ಟರ್ ಬಗ್ಗೆ. ಬೇರೆ ಕಂಪ್ನಿಗಳಲ್ಲಿ ಈ ಥರ ಏನು ಮಾಡೋದು ಗುರು ಅಂತ ಹೇಳೋದಾದರೆ, ಬೇರೆ ಕಂಪ್ನಿಗಳಲ್ಲಿ ಈ ಥರ ರಿಸ್ಕ್ಗಳೆಲ್ಲ ತಗೊಳ್ಳಲ್ಲ. ಊಬರಲ್ಲಿ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಗೋಲ್ಲ, ಲೇಟ್ ಆಗುತ್ತೆ. ರ್ಯಾಪಿಡೋದಲ್ಲೂ ಕನೆಕ್ಟ್ ಆಗುತ್ತೆ, ಆದರೆ ರ್ಯಾಪಿಡೋದವರು ತಲೆ ಕೆಡಿಸ್ಕೊಳ್ಳಲ್ಲ. ಪೇಮೆಂಟು ನೀವೇ ಮಾತಾಡಿ ಇಸ್ಕೊಳ್ಳಿ ಸರ್, ನಮಗೆಲ್ಲ ಅವರು ಒಪ್ಪಲ್ಲ ಅಂತ ಹೇಳ್ಬಿಡ್ತಾರೆ, ಕಾಗೆ ಆರಿಸ್ಬಿಡ್ತಾರೆ.
ಪೋರ್ಟರಲ್ಲಿ ಇದೊಂದು ವಿಚಾರ ಚೆನ್ನಾಗಿದೆ. ನನಗೂ 2-3 ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಪೇಮೆಂಟು ಕಸ್ಟಮರು ಅಲ್ಲಿ ಹೋದ್ಮೇಲೆ ಎಂಡ್ ಮಾಡಿದ್ಮೇಲೆ 350 ರೂಪಾಯಿ 400 ರೂಪಾಯಿ ಆರ್ಡ್ರು ಈ ಥರ ರಿಟರ್ನ್ ಕಳಿಸ್ಬಿಡ್ತಾರೆ. ಐಟಮು ಹೇಳಲ್ಲ ಮಾಡಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಅಂಗಡಿಗಳಿಗೆ. ಆವಾಗ ಅವ್ರು ಕೊಡ್ತಾರೆ ಪೇಮೆಂಟ್, ಇವ್ರು ಕೊಡ್ತಾರೆ ಅಂತ ಅವರವರೇ ಜಗಳ ಆಡದೇ ಇರ್ತಾರೆ, ನಮಗೆ ಪೇಮೆಂಟ್ ಮಾಡಲ್ಲ. ಅಂಥ ಟೈಮಲ್ಲಿ ನಾನೇನು ಮಾಡಿದ್ದೀನಿ, ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದೀನಿ. ಅವರು ಮಾತಾಡಿದ್ದಾರೆ, ಅವ್ರದ್ದು ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದ ತಕ್ಷಣವೇ ನಮಗೆ ವ್ಯಾಲೆಟಿಂದ ಅಮೌಂಟ್ನ ಕ್ರೆಡಿಟ್ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಒಳ್ಳೆ ವಿಚಾರ ಮಾಡಿಕೊಟ್ಟಿದ್ದಾರೆ. ಅವರು ಅವ್ರ ನೆಕ್ಸ್ಟ್ ಆರ್ಡ್ರ್ ಬುಕ್ ಮಾಡ್ಕೊಳ್ಬೇಕಾದ್ರೆ ಅವರ ವ್ಯಾಲೆಟಲ್ಲಿ ಅದನ್ನು ಮೈನಸ್ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಅದು ತೋರಿಸುತ್ತೆ, ನೀವು ಬ್ಯಾಲೆನ್ಸ್ ರೀಚಾರ್ಜ್ ಮಾಡ್ಕೊಳ್ಳಿ, ಆಮೇಲೆ ಬೇರೆ ಆರ್ಡ್ರುಗಳನ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬುಕ್ ಮಾಡೋಕ್ಕಾಗಲ್ಲ ಅಂತ ಆಪ್ಷನ್ ತೋರಿಸುತ್ತೆ. ಇದಿಷ್ಟು ಬಂದು ಪೋರ್ಟರ್ನ ಪೇಮೆಂಟ್ ಮಾಡ್ದೇ ಸತಾಯಿಸೋ ಒಬ್ಬ ಕಸ್ಟಮರ್ಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ. 20 ನಿಮಿಷಗಳ ನಂತರ ಇವಾಗ ಡ್ರಾಪ್ ಲೊಕೇಶನಲ್ಲಿ ಇದ್ದೀನಿ ಗುರು. ಇದು 111 ರೂಪಾಯಿ ಆರ್ಡರು. ಈ ಆರ್ಡ್ರನ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ GoProದ್ರಲ್ಲಿ ಚಾರ್ಜಿಂಗ್ ಖಾಲಿ ಇದೆ. ಅದಕ್ಕೋಸ್ಕರ ಇನ್ನೊಂದು 4% ಇದೆ, ಇವಾಗ ಆಫ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಅದು ಟೋಟಲ್ಲು 450 ಪ್ಲಸ್ ಇದೊಂದು 111 ಎಲ್ಲ ಸೇರಿ 650 ಪ್ಲಸ್ 760 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಗುರು ಇವತ್ತು ಟೋಟಲು. ಇದನ್ನು ಇವತ್ತು ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಏನೋ ನನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಸ್ಟಮರ್ಗೆ ಕಾಲ್ ಮಾಡೋಣ ಗುರು, ಎಷ್ಟೊತ್ತವರೆಗೂ ರೆಕಾರ್ಡ್ ಆಗುತ್ತೆ ಆಗಲಿ. ಆತ್ಮೀಯ ಗ್ರಾಹಕರೇ, ನಿಮ್ಮ 2G 3G